ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ನಾಗೇಶ್ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭಿನ್ನಮಂಗಲದಲ್ಲಿ ಇರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಈ ಚುನಾವಣೆಯಲ್ಲಿ ಅವಿರೋಧವಾಗಿ ನಾಗೇಶ್ ಅಧ್ಯಕ್ಷರಾದರೆ ಖಜಾಂಚಿಯಾಗಿ ಎಂ ಉಮಾಶಂಕರ್ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿರುವ ನಾಗೇಶ್ ಮತ್ತು ಖಜಾಂಚಿಯಾದ ಉಮಾಶಂಕರ್ ಅವರಿಗೆ ಅವರ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜತೆ ಮಾತನಾಡಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾದ ನಾಗೇಶ್, ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ. ಎಲ್ಲ ಸರ್ಕಾರಿ ನೌಕರರ ಜೊತೆ ಮತ್ತು ಅವರ ಕಷ್ಟದಲ್ಲಿ ನಾನು ಸದಾ ಕಾಲ ಇರುತ್ತೇನೆ. ಅವರಿಗೆ ಏನೇ ತೊಂದರೆ ಆದರೂ ಅವರ ಜೊತೆಯಲ್ಲಿ ಇರುತ್ತೇನೆ ಮತ್ತು ಸರ್ಕಾರದಿಂದ ಬರುವ ಅನುದಾನಗಳನ್ನು ಅವರಿಗೆ ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನೆಲಮಂಗಲ ಘಟಕದ ಚುನಾವಣೆ 2024-29 ಅವಧಿಗೆ ಚುನಾವಣೆ ನಡೆಯಿತು. ನೆಲಮಂಗಲ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳು ನಮ್ಮ ಒಂದು ತಂಡಕ್ಕೆ ಜಯವನ್ನು ತಂದುಕೊಟ್ಟ ಮೇರೆಗೆ ನಾವು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪದವಿಗೆ ಎಲ್ಲ ಇಲಾಖೆಗಳ ಮಿತ್ರರ ಸಹಯೋಗದೊಂದಿಗೆ ನಾವು ಒಂದು ಅಧ್ಯಕ್ಷ ಪದವಿಯನ್ನು ಅಲಂಕರಿಸಬೇಕು ಅಂತ ಹೇಳಿ ಹೊರಟಾಗ ಎಲ್ಲ ಇಲಾಖೆಗಳ ನಿರ್ದೇಶಕ ಬಂಧುಗಳು ಕೂಡ ನಮಗೆ ಅಧ್ಯಕ್ಷ ಆಗಲಿಕ್ಕೆ ನೀವು ಉತ್ತಮ ವ್ಯಕ್ತಿ, ನಮ್ಮೆಲ್ಲ ಒಡನಾಡಿಯಾಗಿದ್ದು ನೀವು ಏನು ನೌಕರರ ಪರವಾಗಿ ಹೋರಾಡ್ತೀರಿ ಅಂತ ಒಂದು ಭರವಸೆಯನ್ನು ನನಗೆ ಕೊಟ್ಟು ನನಗೆ ಮುಂಚೂಣಿನಲ್ಲಿ ಮುನ್ನಡೆಯಲು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದರು. ಆ ಮೇರೆಗೆ ಮಾನ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸರವರನ್ನು ನಾವು ಕೇಳಿಕೊಂಡ ಮೇರೆಗೆ ನನಗಿನ್ನು 3 ವರ್ಷಗಳ ಕಾಲಾವಧಿ ಇದೆ. ಹಾಗಾಗಿ ಯಾರೂ ಕೂಡ ನೀವು ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದಾಗ ಕಳೆದ 10 ವರ್ಷಗಳ ಅವಧಿಯಲ್ಲಿ ಶಿಕ್ಷಣ ಇಲಾಖೆಗೆ ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದರೂ ಸಹ ಬೇರೆ ಲೈವ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ಶಿಕ್ಷಣ ಇಲಾಖೆಗೆ ಬೇಡ ಅಂತ ಹೇಳಿದರು. ಹಾಗಾಗಿ ನಾವು ಶಾಸಕರನ್ನು ಭೇಟಿ ಮಾಡಿ ನನ್ನ ಕೊನೆಯ ಅವಧಿ ಸರ್, ಇದೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಕೇಳಿದಾಗ ಅವರೆಲ್ಲರೂ ಕೂಡ ಶಾಸಕರು ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದ್ರು. ನಿಮಗೆ ಬೆಂಬಲ ಇದ್ದರೆ ನೀವು ಅಧ್ಯಕ್ಷರಾಗಿ ಬನ್ನಿ, ನಮ್ಮ ಸಹಕಾರವಿದೆ ಅಂತ ಹೇಳಿದರು. ಆ ಮೇರೆಗೆ ನಮ್ಮೆಲ್ಲ ನಿರ್ದೇಶಕ ಬಂಧುಗಳ 25 ನಿರ್ದೇಶಕರು ತಾಲೂಕಿನಲ್ಲಿ ಹುಟ್ಟು ಇದ್ವಿ. ನಮ್ಮ ಜೊತೆಯಲ್ಲಿ 18 ಜನ ನಿರ್ದೇಶಕ ಬಂಧುಗಳು ಸಹಯೋಗದೊಂದಿಗೆ ನಾವು ಒಂದು ಶಾಸಕರ ಬಳಿಗೆ ಹೋದಾಗ ಅವರು ನಮ್ಮನ್ನು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಅಧ್ಯಕ್ಷ ಹುದ್ದೆಗೆ ನಾಗೇಶ್ KN ಆದ ನನ್ನನ್ನು, ಖಜಾಂಚಿ ಹುದ್ದೆಗೆ ಉಮಾಶಂಕರ್ M ಆದ ಅವರನ್ನು, ಹಾಗೆ ರಾಜ್ಯ ಪರಿಷತ್ ಹುದ್ದೆಗೆ ಮೃತ್ಯುಂಜಯ MS ಅವರನ್ನು ಕೂಡ ಅವಿರೋಧವಾಗಿ ಆಯ್ಕೆಯಾಗಲಿ, ಉಳಿದವರೆಲ್ಲರೂ ಕೂಡ ಏನು ನಾಮಪತ್ರವನ್ನು ಸಲ್ಲಿಸಿದ್ರು ಆ ನಾಮಪತ್ರವನ್ನು ವಾಪಸ್ ತೆಗೀರಿ ಅಂಥೇಳಿ ಸೂಚನೆಯನ್ನು ಕೊಟ್ಟರು. ಆದರೂ ಕೂಡ ಅಧ್ಯಕ್ಷ ಹುದ್ದೆಗೆ ಆಕಾಂಕ್ಷಿಯಾಗಿದ್ದಂಥ ಬಾಲಕೃಷ್ಣ ಅವರವರು ತಮ್ಮ ನಾಮಪತ್ರವನ್ನು ಹಿಂಪಡೆದರು. ಮತ್ತು ಖಜಾಂಚಿ ಹುದ್ದೆಗೆ ಆಕಾಂಕ್ಷಿಯಾಗಿದ್ದಂಥ ಗೀತಾಮಣಿ ಅವರು ಕೂಡ ನಾಮಪತ್ರವನ್ನು ಹಿಂಪಡೆದರು. ಆದರೆ ರಾಜ್ಯ ಪರಿಷತ್ ಹುದ್ದೆಗೆ ಆಕಾಂಕ್ಷಿಯಾಗಿದ್ದಂಥ BG ರಮೇಶ್ರವರು ತಮ್ಮ ನಾಮಪತ್ರವನ್ನು ಹಿಂಪಡೆಯದ ಕಾರಣ 16/11/24 ಶನಿವಾರದಂದು ಆ ಒಂದು ಹುದ್ದೆಗೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲೂ ಕೂಡ ನಮ್ಮ ನೇತೃತ್ವದ ತಂಡದ ರಾಜ್ಯ ಪರಿಷತ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮೃತ್ಯುಂಜಯ MS ಅವರು 16 ಮತಗಳನ್ನು ಪಡೆಯೋದ್ರ ಮುಖೇನ ಒಟ್ಟು 25 ಮತಗಳಿದ್ವು. ಆದರೆ 24 ಜನ ಮತವನ್ನು ಚಲಾಯಿಸಿದರು. ಒಬ್ಬ ನಿರ್ದೇಶಕರು ಮತದಾನಕ್ಕೆ ಬರದೇ ಕಾರಣ ಒಟ್ಟು 24 ಮತಗಳು ಚಲಾವಣೆ ಆದವು. 24ರಲ್ಲಿ ನಮ್ಮ ತಂಡದ ಅಭ್ಯರ್ಥಿಯಾದಂಥ ಮೃತ್ಯುಂಜಯ MS ರವರಿಗೆ 16 ಮತಗಳು ಬಂದವು. ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ಮಿತ್ರರಾದಂಥ BG ರಮೇಶ್ರವರಿಗೆ 8 ಮತಗಳು ಬಂದವು. ಹಾಗಾಗಿ ನಮ್ಮ ತಂಡದ ಅಭ್ಯರ್ಥಿ ಮೃತ್ಯುಂಜಯ MS ರವರು ವಿಜಯಿಯಾಗಿ ಒಟ್ಟಾರೆ ನಮ್ಮ ತಂಡದ ಎಲ್ಲ ಅಭ್ಯರ್ಥಿಗಳು ಕೂಡ ವಿಜಯಿಯಾದರು. ಹಾಗಾಗಿ ನಮ್ಮ ತಂಡವನ್ನು ತಾಲ್ಲೂಕಿನ ಸಮಸ್ತ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.